ಗಿರೀಶ, ನಾನ್ ಮನೆ ಮುಂದೆ ಮಜ್ಜಿಗೆ ವ್ಯಾಪಾರ ಮಾಡ್ಬೇಕು. ನೀನ್ ಡಕ್ಲಾಸಿ ಕೊಕ್ಕಾ ಕೋಲಾ ಗಾಡಿನ ಇಲ್ಲಿಂದ ಹೊರಗಡೆ ತಗೊಂಡೋದ್ರೆ ಸರಿ. ಆ ಕೊಕ್ಕಾ ಕೋಲಾ ಗಾಡಿನ ಎಲ್ಲಾದ್ರೂ ಬೇರೆ ಕಡೆ ತಗೊಂಡೋಗಿ ಕೂಲ್ ಡ್ರಿಂಕ್ಸ್ ನ ಮಾರು ಗಿರೀಶ. ನನ್ ಮಜ್ಜಿಗೆ ವ್ಯಾಪಾರಕ್ಕೆ ಡಿಸ್ಟರ್ಬ್ ಮಾಡಬೇಡ. ಇದು ನಮ್ಮನೆ ಮುಂದೆ ನಾನು ಕೂಲ್ ಡ್ರಿಂಕ್ಸ್ ನಾದ್ರೂ ಮಾರ್ತೀನಿ, ಇಲ್ಲಿ ದೊಂಬರಾಟನಾದ್ರೂ ಕುಣಿತೀನಿ. ನಾನು ಇಲ್ಲೇ ಮಾರಾಟ ಮಾಡೋದು. ನೀನ್ ಬೇಕಾದ್ರೆ ಬೇರೆ ಕಡೆ ಆ ಡಬ್ಬ ಮಡ್ಕೆನ್ ತಗೊಂಡೋಗಿ ಮಜ್ಜಿಗೆನ ಮಾರೋಗು. ಇಲ್ಲಿಂದ ಹೊರಡು ನೀನು ಫಸ್ಟ್. ನೀನು ಊರಲ್ಲಿ ಬೇರೆ ಕಡೆ ಓಡಾಡ್ಕೊಂಡು ಮಜ್ಜಿಗೆ ಮಾರು. ಅಜ್ಜಿ ನೋಡಜ್ಜಿ ಏನ್ ಹೇಳ್ತಿದಾನೆ ಅಂತ. ಇದು ಅವನ ಮನೆ ಅಂತೆ, ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತೆ ಅಜ್ಜಿ. ಚುಪ್ಪಿ, ನಿಮಗೆ ಹೇಳಿಲ್ಲ ನಾನು ಜಾಗ ಖಾಲಿ ಮಾಡಿ ಅಂತ. ಮಜ್ಜಿಗೆ ವ್ಯಾಪಾರನೆಲ್ಲಾದ್ರೂ ಬೇರೆ ಕಡೆ ತಗೊಂಡೋಗಿ ಮಾಡು ಅಂತ ಹೇಳಿದ್ದು. ಲೋ ಗಿರೀಶ, ನಿನ್ನ ಬಾಯಿ ಗಲೆಯ ನಿನಗೇನ್ ಬಂದಿತ್ತ ಒತ್ತು? ಚುಪ್ಪಿ, ಅವ್ರ ಅಜ್ಜಿ ಮನೇಲಿರೋದು, ಇಲ್ಲಿಂದ ಜಾಗ ಖಾಲಿ ಮಾಡು ಅಂತೀಯೇನೋ? ಅಜ್ಜಿ, ನಾನ್ ಮಾತಾಡ್ತಿರೋದು ಮಜ್ಜಿಗೆ ವ್ಯಾಪಾರದ ಬಗ್ಗೆ ಅಜ್ಜಿ. ಮನೆ ಮುಂದೆ ನಾನ್ ಫಸ್ಟ್ ಗಾಡಿ ಇಟ್ಟಿದ್ದು, ಆಮೇಲೆ ಇವಳು ಮಜ್ಜಿಗೆ ಗಾಡಿ ತಂದು ಇಟ್ಟಿದ್ದು. ಫಸ್ಟ್ ನಾನ್ ತಾನೇ ಇಟ್ಟಿದ್ದು, ಅದಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡು, ಬೇರೆ ಎಲ್ಲಾದ್ರೂ ಹೋಗಿ ಮಜ್ಜಿಗೆ ವ್ಯಾಪಾರ ಮಾಡೋಗು ಅಂತ ಹೇಳಿದ್ಕೆ ನೋಡಜ್ಜಿ, ಎಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ ಇವಳು. ನಾನಂತೂ ಜಾಗ ಖಾಲಿ ಮಾಡಲ್ಲ, ಬೇಕಾದ್ರೆ ನೀನೇ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಕೂಲ್ ಡ್ರಿಂಕ್ಸ್ ವ್ಯಾಪಾರ ಮಾಡು, ನಾನಂತೂ ಇಲ್ಲೇ ಮಾರಾಟ ಮಾಡ್ತೀನಿ. ಹೇಳಜ್ಜಿ ಇವನಿಗೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಕ್ಕೆ. ಚುಪ್ಪಿ, ನಾನ್ ನಿಮ್ಮಿಬ್ರಿಗೂ ಹೇಳಲ್ಲ. ಎಲ್ ಬೇಕಾದ್ರೂ ಯಾರು ಬೇಕಾದ್ರೂ ಅವ್ರು ಏನ್ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ಚುಪ್ಪಿ ಮಜ್ಜಿಗೆ ವ್ಯಾಪಾರನ ಮನೆ ಮುಂದೆ ಮಾಡ್ತಾಳೆ, ಗಿರೀಶ ಕೂಲ್ ಡ್ರಿಂಕ್ಸ್ ನ ಮನೆ ಮುಂದೆ ವ್ಯಾಪಾರ ಮಾಡ್ತಾನೆ. ಅದ್ರಲ್ಲಿ ಏನ್ ತಪ್ಪು? ನೀವಿಬ್ರು ಏನು ಒಂದೇ ವಸ್ತುನ ವ್ಯಾಪಾರ ಮಾಡ್ತಿಲ್ಲ ತಾನೆ? ಮಜ್ಜಿಗೆ ಕೂಲ್ ಡ್ರಿಂಕ್ಸ್ ಬೇರೆ ಬೇರೆ ವಸ್ತು. ಇಬ್ರು ಮನೆ ಮುಂದೆ ನಿಂತ್ಕೊಂಡು ವ್ಯಾಪಾರ ಮಾಡಿ ಜನಗಳಿಗೆ ಏನ್ ಇಷ್ಟ ಅದನ್ನ ಬಂದು ಕುಡ್ಕೊಂಡು ಹೋಗ್ತಾರೆ. ಸರಿ, ಹಂಗಾದ್ರೆ ನೀನ್ ಎಲ್ಲಾದ್ರೂ ಕೂಲ್ ಡ್ರಿಂಕ್ಸ್ ವ್ಯಾಪಾರ ಮಾಡು, ನಾನಂತೂ ಮನೆ ಮುಂದೆ ನಿಂತ್ಕೊಂಡು ಫ್ರೆಶ್ ಮಜ್ಜಿಗೆ ಮಾರ್ತೀನಿ. ನೋಡೇ ಬಿಡ್ತೀನಿ. ಕೂಲ್ ಡ್ರಿಂಕ್ಸ್ ಮುಂದೆ ಮಜ್ಜಿಗೆ ಯಾವನು ಕುಡಿಯಲ್ಲ, ನೋಡ್ತಿರು. ಕೂಲ್ ಡ್ರಿಂಕ್ಸ್ ಹೆಂಗ್ ವ್ಯಾಪಾರ ಆಗುತ್ತೆ ನೋಡ್ತಾ ಇರು. ಮಜ್ಜಿಗೆ ಫ್ರೆಶ್ ಬಟರ್ ಮಿಲ್ಕ್, ದೇಹನ ತಂಪು ಮಾಡೋ ಬಟರ್ ಮಿಲ್ಕ್. ಬನ್ನಿ ಎಲ್ಲರೂ ಬಟರ್ ಮಿಲ್ಕ್ ನ ತಗೊಂಡು ಕುಡಿರಿ, ಬರೀ 5 ರೂಪಾಯಿ ಲೋಟಕ್ಕೆ. ಕೂಲ್ ಡ್ರಿಂಕ್ಸ್ 10 ರೂಪಾಯಿಗೆ ಕುಡಿರಿ, ಮನ್ಸೆಲ್ಲ ತಣ್ಣಗಾಗೋ ಕೂಲ್ ಡ್ರಿಂಕ್ಸ್. ಕೊಕ್ಕಾ ಕೋಲಾ, ಫಾಂಟಾ ಕೂಲ್ ಡ್ರಿಂಕ್ಸ್, ಸ್ಪ್ರೈಟ್. ಬನ್ನಿ ಎಲ್ಲರೂ ಬೇಸಿಗೆಗಾಲದಲ್ಲಿ ದೇಹನ ಮನ್ಸನ್ನ ತಂಪಾಗಿ ಮಾಡ್ಕೊಳ್ಳಕ್ಕೆ ಕೂಲ್ ಡ್ರಿಂಕ್ಸ್ ಕುಡೀರಿ. ಬರೀ 10 ರೂಪಾಯಿ ಬಾಟ್ಲಿ ತಣ್ಣಗಿರೋ ಕೂಲ್ ಡ್ರಿಂಕ್ಸ್. ಒಂದೇ ಸಲ ಒಳ್ಳೆ ಗಿರಾಕಿಗಳು ಬಂದ್ರು ನೋಡ್ರ ಮಕ್ಕಳ. ಬಬಿತಾ, ವಂಜಾ, ಸುಶೀಲ ಎಲ್ಲರೂ ಒಂದೇ ಸಲ ಬಂದ್ರಲ್ಲ. ಬನ್ನಿ ಮಕ್ಕಳಿಲ್ಲಿ ಸಮ್ಮರ್ ಹಾಲಿಡೇಗೆ ಕೂಲ್ ಡ್ರಿಂಕ್ಸು ಮಜ್ಜಿಗೆ ಮಾರ್ತಿದಾವೆ. ನಿಮಗೆ ಯಾವ್ದು ಇಷ್ಟನೋ ಆ ಗಾಡಿ ಹತ್ರ ಹೋಗಿ ತಗೊಂಡು ಕುಡೀರಿ. ಬನ್ನಿ, ಮಜ್ಜಿಗೆ ಬರೀ 5 ರೂಪಾಯಿ, ಕೋಲ್ಡ್ ಡ್ರಿಂಕ್ಸು 10 ರೂಪಾಯಿ. ಗಿರೀಶ ಮಾರ್ತಿರೋದು ಕೋಲ್ಡ್ ಡ್ರಿಂಕ್ಸು, ಚುಪ್ಪಿ ಮಾರ್ತಿರೋ ತಣ್ಣಗಿರೋ ಮಜ್ಜಿಗೆ ಅದುವೇ ಮಡಿಕೆಯಲ್ಲಿ ಇಟ್ಕೊಂಡು ಮಾರ್ತಿದ್ದಾಳೆ. ನಿಮಗೆ ಯಾವ್ದು ಇಷ್ಟ ಅದನ್ನ ಬಂದು ಕುಡಿ. ಬನ್ನಿ 10 ರೂಪಾಯಿ 5 ರೂಪಾಯಿ. ಯಾರ ಹತ್ರ 10 ರೂಪಾಯಿ ಇದೆ ಅವರು ಗಿರೀಶನ್ ಕಡೆ ಹೋಗಿ, ಯಾರ ಹತ್ರ 5 ರೂಪಾಯಿ ಇದೆ ಅವರು ಚುಪ್ಪಿ ಕಡೆ ಹೋಗಿ. ಮಕ್ಕಳು ಸಮ್ಮರ್ ಹಾಲಿಡೇ ಬಂದ ಕೂಡಲೇ ವ್ಯಾಪಾರ ಶುರು ಮಾಡ್ಕೊಬಿಟ್ಟಿದ್ದಾರೆ, ಬಿಸ್ನೆಸ್. ಚುಪ್ಪಿ ಮಜ್ಜಿಗೆ ಮಾರ್ತಿದೀಯೇನಪ್ಪ? ಓ ಗಿರೀಶ ಪರವಾಗಿಲ್ಲ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಎಲ್ಲ ಇಟ್ಕೊಬಿಟ್ಟಿದ್ದಾನೆ. ಬಾರಿ ಕೂಲ್ ಡ್ರಿಂಕ್ಸ್ ಎಲ್ಲ ಮಾರ್ತಿದೀಯಲ್ಲೋ? ಹೌದು ಆಂಟಿ, ಬನ್ನಿ ಈ ಕಡೆ ಬನ್ನಿ, ನನ್ನ ಗಾಡಿ ಹತ್ರ ಬನ್ನಿ. 1 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, ಬರೀ 9 ರೂಪಾಯಿಗೆ ಸಖತ್ ತಣ್ಣಗೆ ಸ್ವೀಟ್ ಆಗಿರೋ ಕೋಲ್ಡ್ ಡ್ರಿಂಕ್ಸ್ ಕೊಡ್ತೀನಿ, ಬನ್ನಿ. ನೋಡ್ರೆ ಪಾಪ ನಮ್ ಗಿರೀಶ ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು 1 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನಂತೆ. ಬನ್ನಿ ತಗೊಳ್ಳಿ, ಏನೇನ್ ಬೇಕು ಅದನ್ನ ತಗೊಳ್ಳಿ. ಆಂಟಿ, ಸುಶೀಲಾ ಆಂಟಿ, ಬಬಿತಾ ಆಂಟಿ, ವಂಜಾಂಟಿ, ಬನ್ನಿ ಎಲ್ಲರೂ ಹೋಗಿ ಗಿರೀಶನ ಹತ್ರ ಕೋಲ್ಡ್ ಡ್ರಿಂಕ್ಸ್ ತಗೊಂಡು ಕುಡೀರಿ. ನೀವು ನಾಳೆನೆ ಹುಷಾರಿಲ್ದಂಗಾಗಿ, ಗಂಟಲು ನೋವು ಆಗಿ, ಮೂಗಲ್ ಶೀತ ಆಗಿ, ಹೊಟ್ಟೆ ಸ್ಟಮಕ್ ಇನ್ಫೆಕ್ಷನ್ ಎಲ್ಲ ಆಗಿ ನಾಳೆನೆ ಆಸ್ಪತ್ರೆಗೆ ಸೇರ್ಬೇಕು ಅಂದ್ರೆ ಬೇಗ ಹೋಗಿ ಅವನ ಹತ್ರ ಕೂಲ್ ಡ್ರಿಂಕ್ಸ್ ತಗೊಳ್ಳಿ. ಅದನ್ನ ತಗೊಂಡ್ರೆ ಆದಷ್ಟು ಬೇಗ ಆಸ್ಪತ್ರೆಗೆ 1,000 ರೂಪಾಯಿ ರೆಡಿ ಮಾಡ್ಕೊಂಡಿರಿ, ಆಯ್ತಾ? ಕುಡಿದ್ಮೇಲೆ ಅದನ್ನ ನೀವು ಆಸ್ಪತ್ರೆಗೆ ಹೋಗ್ಲೇಬೇಕಲ್ಲ, ಹುಷಾರ್ ತಪ್ತೀರಾ. ತಗೊಳ್ಳಿ. ಹೌದು, ಚುಪ್ಪಿ ಹೇಳ್ತಿರೋದು ನಿಜನೇ. ನಾವಂತೂ ಕೂಲ್ ಡ್ರಿಂಕ್ಸ್ ತಗೊಳ್ಳಲ್ಲಪ್ಪ. ಶೀತ, ಕೆಮ್ಮು, ಜ್ವರ ಎಲ್ಲ ಶುರು ಆಗ್ಬಿಟ್ಟು ಆದಷ್ಟು ಬೇಗ ಶುಗರ್ BP ಬಂದು ಸಾಯಕ ನಂಗಂತೂ ಕೂಲ್ ಡ್ರಿಂಕ್ಸ್ ಬೇಡ ಕಣ್ರಪ್ಪ. ನೀವಿಬ್ರು ಬೇಕಾದ್ರೆ ತಗೊಳ್ಳಿ, ನಾನು ಚುಪ್ಪಿ ಹತ್ರ ಮಜ್ಜಿಗೆನೆ ತಗೊಂಡು ಕುಡಿತೀನಿ. ಚುಪ್ಪಿ, ಇಬ್ರು ವ್ಯಾಪಾರ ಮಾಡ್ಕೊಂಡು ದುಡ್ಡು ಸಂಪಾದಿಸೋಣ. ಒಳ್ಳೆ ಸಮ್ಮರ್ ಹಾಲಿಡೇಲಿ ದುಡ್ಡು ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ನನ್ನ ವ್ಯಾಪಾರಕ್ಕೆ ಕಲ್ಲಾಗ್ತಿದೆಯೇನೆ.
ಅಲ್ಲ. ನೀನ್ ಮಾಡ್ತಿರೋ ವ್ಯಾಪಾರ, ನೀನ್ ಮಾಡ್ತಿರೋ ಕೂಲ್ ಡ್ರಿಂಕ್ಸು ಹೆಲ್ತಿಗೆ ಕಲ್ಲಾಕ್ಬಿಡುತ್ತೆ. ಅದನ್ನ ನಾನು ಇವ್ರುಗಳಿಗೆಲ್ಲ ಹೇಳಿದೆ ಅಷ್ಟೇ ಕಣೋ. ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಬಂದವರೆಲ್ಲ ಕೂಲ್ ಡ್ರಿಂಕ್ಸ್ ತಗೊಂಡ್ರೆ ಅವರೆಲ್ಲ ಪೆದ್ರು, ಏನು ಮಾಡೋಕ್ಕಾಗಲ್ಲ. ನಾನು ಒಳ್ಳೆ ಆರೋಗ್ಯಕ್ಕೆ ಯೂಸ್ಫುಲ್ ಆಗಿರೋ ಹೆಲ್ದಿ ಬಟರ್ ಮಿಲ್ಕ್ನ ಮಾಡ್ತಿದ್ದೀನಿ. ಮಜ್ಜಿಗೆ ಎಷ್ಟು ಒಳ್ಳೇದು ಗೊತ್ತಾ ದೇಹಕ್ಕೆ, ದೇಹನ ತಂಪಾಗಿಡುತ್ತೆ. ಇದಕ್ಕೆ ನಾನು ಕೊತ್ತಂಬರಿ, ಶುಂಠಿ, ಉಪ್ಪು ಎಲ್ಲ ಹಾಕಿದ್ದೀನಿ. ಅದೆಲ್ಲ ಹೆಲ್ತಿಗೆ ಒಳ್ಳೇದು ಗೊತ್ತಾ. ಓ ಶಬಾಷ್ ಕಣವ ಚುಪ್ಪಿ, ಶಬಾಷ್. ಎಷ್ಟೆಲ್ಲ ವಿಚಾರ ತಿಳ್ಕೊಂಡ್ಬಿಟ್ಟಿದ್ಯಾ. ಆದ್ರೂ ಪಿಜ್ಜಾ ತರಿಸ್ದಾಗ ಮಾತ್ರ ನಂಗೆ ಕೊಕಾ ಕೋಲಾ ಬೇಕು ಅಂತ ಹೇಳ್ಬಿಟ್ಟು ಕೊಕಾ ಕೋಲಾ ತರಿಸ್ಕೊಂಡು ಕುಡಿತೀಯಾ. ಇವಾಗ ನೋಡಿ ಎಷ್ಟುದ್ದ ಮಾತಾಡ್ತಿದ್ಯಾ, ಮಜ್ಜಿಗೆ ಮಾರ್ತಿದ್ಯಾ ಅಂತ ಒಳ್ಳೊಳ್ಳೆ ಮಾತಾಡ್ತಿದ್ಯಾ. ಓ ಪಿಜ್ಜಾ ಬರ್ಗರ್ ತಿನ್ಬೇಕಾದ್ರೆ ದೊಡ್ಡ ಬಾಟ್ಲಿ ಜ್ಯೂಸೇ ಖಾಲಿ ಮಾಡ್ತೀಯಾ. ಸುಮ್ಮನಿರು. ಪಿಜ್ಜಾ ಕೋಕ್ ಎಲ್ಲ ಬಗ್ಗೆ ಮಾತಾಡ್ಬೇಡ ನೀನು. ಇವಾಗ ನಾನು ಹೆಲ್ದಿ ಆಗಿರೋ ಬಟರ್ ಮಿಲ್ಕ್ ಮಾಡ್ತಿದ್ದೀನಿ, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ನನ್ನ ವ್ಯಾಪಾರಕ್ಕೆ ನೀನ್ ಕಲ್ಲಾಕ್ಬೇಡ ಕಣಜ್ಜಿ, ಸುಮ್ಮನಿರು. ನೀನು ಹೋಗ್ ಒಳಗಡೆ. ಓ ಬಾರಿ ಮಾತಾಡ್ತೀಯ ಕಣಜ್ಜಿ, ಅವನನ್ನೇ ಸಪೋರ್ಟ್ ಮಾಡ್ತೀಯ ಅಲ್ಲ ನೀನು. ಅಯ್ಯೋ ನಾನು ಯಾರನ್ನು ಸಪೋರ್ಟ್ ಮಾಡಕ್ಕಲ್ಲ ಕಣವ ತಾಯಿ. ನಾನು ನಿನ್ನನ್ನು ಸಪೋರ್ಟ್ ಮಾಡಲ್ಲ, ಗಿರೀಶನ್ನು ಸಪೋರ್ಟ್ ಮಾಡಲ್ಲ. ನೀವೆಲ್ಲ ಮಾಡೋ ಕೆಲಸ ಹೇಳ್ದೆ ಅಷ್ಟೇಯ. ದೊಡ್ಡದಾಗಿ ಬಟರ್ ಮಿಲ್ಕ್ ಮಾರ್ಬಿಟ್ಟು ಗಿರೀಶ ಮಾಡ್ತಿರೋದು ಕೆಟ್ಟದು ಕುಡಿಬೇಡಿ ಅಂದಲ್ಲ, ಅದಕ್ಕೆ ಹೇಳಿದ್ನಪ್ಪ ಪಿಜ್ಜಾ ತಿನ್ಬೇಕಾದ್ರೆ ಒಂದೇ ಒಂದು ಬಾಟ್ಲು ಜ್ಯೂಸ್ ಕುಡಿತೀಯ ಅಂತ. ಇವರಿಬ್ರು ಮಾತು ಕಟ್ಕೊಂಡು ನಿಂತ್ಕೋಬೇಡಿ. ನಿಮ್ಗೆ ಏನೇನು ಇಷ್ಟ ಅದನ್ನ ತಗೊಂಡು ಕುಡ್ಕೊಂಡು ನೀವು ಮುಂದಕ್ಕೆ ಹೋಗಿ. ಯಾರ ಹತ್ರ 5 ರೂಪಾಯಿ ಐತೆ ಅವ್ರ ಚುಪ್ಪಿ ಕಡೆಗೆ ಹೋಗಿ, 10 ರೂಪಾಯಿ ಇರೋ ಈ ಕಡೆ ಗಿರೀಶನ್ ಕಡೆಗೆ ಬನ್ನಿ, 1 ರೂಪಾಯಿ ಡಿಸ್ಕೌಂಟ್ ಬೇರೆ ಕೊಡ್ತಾನಂತಲ್ಲ. ಏನೇನು ಬೇಕದನ್ನ ಕುಡೀರಿ. ಈ ಮಾತುಗಳು, ಈ ಮಕ್ಕಳ ಮಾತೆಲ್ಲ ಕೇಳಬೇಡಿ ನೀವು. ಸುಬಕ್ಕ 5 ರೂಪಾಯಿ 10 ರೂಪಾಯಿ ಏನೂ ಇಲ್ಲ, ಬರೀ ಕೈಯಲ್ಲಿ ಬಂದಿದ್ದೀವಿ ಅಂದ್ರೆ ಏನು ಕೊಡ್ತೀರಾ ಹೇಳಿ ಸುಬಕ್ಕ. ಕೈಯಲ್ಲಿ ನಾಲ್ಕಣಿ ದುಡ್ಡಿಲ್ಲ ಅಂದ್ರೂ ಇಲ್ಲಿ ನಿಂತ್ಕೊಂಡು ಮಜ್ಜಿಗೆ ಕುಡಿಯೋದ, ಕೂಲ್ ಡ್ರಿಂಕ್ಸ್ ಕುಡಿಯೋದ ಅಂತ ಯೋಚನೆ ಮಾಡ್ತೀರಾ. ನಿಮ್ ಕೈಯಲ್ಲಿ ಕಾಸಿಲ್ಲ ಅಂದ್ರೆ 1 ಲೋಟ ನೀರು ಕೊಡಕ್ಕಲ್ಲ. ಹೋಗಿ ಹೋಗಿ ಮುಂದಕ್ಕೆ. ದುಡ್ಡಿದ್ರೆ ಮಾತ್ರ ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾತಾಡಿ. ಏನ್ ದೌಲತ್ತೆ ಸುಬ್ಬಕ್ಕ ನಿಂಗೆ. ದುಡ್ಡಿಲ್ದವ್ರು ನಿನ್ ಮನೆ ಮುಂದೆನೂ ಬರ್ಬಾರ್ದಾ. ಅಯ್ಯೋ ಬಿಡವ ತಾಯಿ, ನಾನು 4 ಪೈಸೆ ಇಲ್ದಂಗ್ ಮನೆಯಿಂದ ಹೊರಟಿಲ್ಲ. 500 ರೂಪಾಯಿ ತಗೊಂಡು ಸಂತೆ ಕಡೆಗೆ ಹೊರಟಿದ್ದೆ. ಏನೋ ಮಕ್ಳು ಏನೋ ವ್ಯಾಪಾರ ಮಾಡ್ತಿದ್ದವಲ್ಲ, ಏನಾದ್ರು ತಗೊಂಡು ಕುಡಿಯೋಣ ಅಂತ ಬಂದೆ. ಏನೋ ಬಾಯಿ ಮಾತಿ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಕೊಡ್ತೀಯಾ ಅಂತ ಕೇಳಿದ್ನಪ್ಪ. ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತೀಯಲ್ಲ ಬಿಡು, ನಾವೇನಿಲ್ಲ ವ್ಯಾಪಾರ ಮಾಡಕ್ಕಲ್ಲ. ಯಾರಾದ್ರೂ ಬೇರೆಯವ್ರು ಬಂದು ವ್ಯಾಪಾರ ಮಾಡ್ತಾರ ನೋಡ್ಕೊಂಡು ನಾವು ಹೋಗ್ತೀವಿ. ಬರ್ರೆ ಹೋಗೋಣ. ಈ ಸುಬ್ಬಕ್ಕನ್ ದೌಲತ್ತಿನ ಮುಂದೆ ನಾವ್ ಯಾಕೆ ತಗೊಂಡು ಕುಡಿಬೇಕು. ಬನ್ನಿ ಬರ್ರೆ ಹೋಗೋಣ. ನಾನೇ ನಿಮ್ಗೆಲ್ಲ ಕೊಡ್ಸೋಣ ಅನ್ಕೊಂಡೆ. ಬಿಡಿ ಇಲ್ಲಿ ಬೇಡ, ಮುಂದೆ ಅಲ್ಲಿ ಕಬ್ಬಿನಲ್ಲಿ ಮಾಡ್ತೀಯಾರಂತೆ. ಬನ್ನಿ, ನಂದೇ ಇವತ್ತು ಟ್ರೀಟ್. ಬನ್ನಿ ನಾನೇ ಕೊಡಿಸ್ತೀನಿ ನಿಮ್ಗೆಲ್ಲ. ಇಲ್ಲಿ ಅವಳು ಕುಡಿತಾಳೆ. ನಿಂತ್ಕೊಳ್ರೆ, ತಮಾಷೆ ಮಾಡ್ದೆ ಕಣೆ ನಾನು. ಅಯ್ಯೋ ಏನು ಮೂಗಿನ ಮೇಲೆ ಸಿಟ್ಟು ಈ ಹೆಂಗಸರಿಗೆ. ಹೋಗೇ ಬಿಟ್ರು ನೋಡುತ್ತ. ಅಜ್ಜಿ ಯಾರಿಗಾದ್ರೂ ಒಬ್ರಿಗೆ ವ್ಯಾಪಾರ ಆಗ್ತಿತ್ತು, ಕೈಗೆ ದುಡ್ಡು ಬರ್ತಿತ್ತು. ನೀನ್ ಎಲ್ಲ ಹಾಳು ಮಾಡ್ದೆ. ನಮ್ಮಿಬ್ರು ವ್ಯಾಪಾರಕ್ಕೂ ಕಲ್ಲಾಗ್ತೀನಿ. ಸುಮ್ಮನೆ ಒಳಗಡೆ ಹೋಗು, ನಾವ್ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ಒಬ್ರಿಗೊಬ್ರು ಬೈಕೊಂಡು ಹೆಂಗಾದ್ರೂ ವ್ಯಾಪಾರ ಮಾಡ್ತೀವಿ. ನೀನು ಹೋಗು ಅಜ್ಜಿ. ಅಯ್ಯೋ ದೇವ್ರೆ, ಏನೋ ಉಪಕಾರ ಮಾಡೋಣ ಅಂತ ಬಂದಪ್ಪ. ಬಿಡತ್ಲಾಗ ಬೇಡ, ಒಳಗೆ ಹೋಗ್ತೀನಿ. ಏನಾದ್ರು ಮಾಡ್ಕೊಳ್ಳಿ ನೀವಿಬ್ರು ಸೇರ್ಕೊಂಡು. ನೋಡಿ ಪಾಪ ಹುಡುಗರು ಮಜ್ಜಿಗೆ ಜ್ಯೂಸು ಅಂತ ಮಾಡ್ತಿದ್ದಾವೆ. ಬಂದು ಎಲ್ಲರೂ ಒಂದೊಂದು ಲೋಟ ತಗೊಂಡು ವ್ಯಾಪಾರ ಮಾಡಬೇಕು. ಮಕ್ಕಳದು ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಎಲ್ಲ ಹಾರೈಸಿ ಆಯ್ತಾ. ನಿಮ್ಗೇನು ಇಷ್ಟ, ಮಜ್ಜಿಗೆ ಇಷ್ಟನಾ ಕೂಲ್ ಡ್ರಿಂಕ್ಸ್ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.